ಸಚಿವ ಜಮೀರ್ ಅಹಮದ್ ಖಾನ್ ಅವರು ತೆಲಂಗಾಣ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿಯವರು ನಮಸ್ಕಾರ ಸಾಬ್ ಅಂತ ಕೈ ಮುಗಿಯುತ್ತಾರೆ ಅಂತ ಹೇಳಿದರು. ಇದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಜಮೀರ್ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंडरे को बात करूँ कैसा भी आज ईश्वर खंडरे का बेटा सिर्फ और सिर्फ हमारे मुसलमानों वोटों की वजह से जीता सो हमारा काम झकमारा करना चाहिए मैं करा दूँ जाओ. ಹೇಳಿದ್ರಲ್ಲ, ಅರಣ್ಯ ಸಚಿವ ಖಂಡ್ರೆ ಮಗ ಸಾಗರ್ ಖಂಡ್ರೆ ಗೆದ್ದಿರೋದೇ ಮುಸ್ಲಿಂ ಮತಗಳಿಂದ ಅಂತೆ. ಈ ರೀತಿ ಬಹಿರಂಗವಾಗಿ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬೀದರ್ನ ಪಾಟೀಲ್ ಫಂಕ್ಷನ್ ಹಾಲ್ ಅಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರಕ್ಕೆ ಕಬ್ರಸ್ತಾನ್ ಇಲ್ಲ. ಹಿಂದಿನಿಂದಲೂ ಅರಣ್ಯ ಪ್ರದೇಶದ ಜಮೀನಿನಲ್ಲೇ ಶವ ಸಂಸ್ಕಾರ ಮಾಡ್ತಾ ಬಂದಿದ್ದು, ಈಗ ಅವಕಾಶ ಕಲ್ಪಿಸಿ ಅಂತ ವ್ಯಕ್ತಿಯೊಬ್ಬ ಮನವಿ ಪತ್ರ ಸಲ್ಲಿಸಿದ್ರು. ಈ ವೇಳೆ ಅರಣ್ಯ ಸಚಿವರು ಪರಿಚಿತರು, ಹೀಗಾಗಿ ಈ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡ್ತೇನೆ ಅಂತ ಜಮೀರ ಹೇಳಿದ್ದಾರೆ. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಮಗ ನಮ್ಮ ಮುಸ್ಲಿಂ ಮತಗಳಿಂದಾನೇ ಗೆದ್ದಿರೋದು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿ ಸಚಿವ ಜಮೀರ್ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ವಿಷಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮ ದಂಗಲ್ಗೆ ಕಾರಣವಾಗಿದೆ. ಯೂ ಟರ್ನ್ ಹೊಡೆದ ಸಚಿವ ಜಮೀರ್. ತಮ್ಮ ಹೇಳಿಕೆ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಎಚ್ಚೆತ್ತ ಸಚಿವ ಜಮೀರ್ ಅಹಮದ್ ತಮ್ಮ ಹೇಳಿಕೆಯಿಂದ ಯೂ ಟರ್ನ್ ಹೊಡೆದಿದ್ದಾರೆ. ಮುಸ್ಲಿಂ ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಅದಕ್ಕೆ ಗೆದ್ದಿದ್ದಾರೆ. ಮುಸ್ಲಿಮರು 2 ಲಕ್ಷಕ್ಕೂ ಅಧಿಕ ಮತ ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳ್ದೆ ಮುಸ್ಲಿಂ ಅವರು ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು ತಗೊಂಡು 6.5 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಅಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒನ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದು. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒನ್ ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ ನಾನು. ಸಾಗರ್ ಖಂಡ್ರೆಗೆ ಮುಸ್ಲಿಮರು ಮಾತ್ರ ಓಟ್ ಹಾಕಿದಾರ, ಹಾಗಾದ್ರೆ ಹಿಂದೂಗಳು ಮತ ಹಾಕಿಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನರು ಕಿಡಿಕಾರಿದ್ದಾರೆ. ಬಿಜೆಪಿ ಕೂಡ ಆಕ್ರೋಶ ಹೊರಹಾಕ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ತೆಲಂಗಾಣ ವಿಧಾನಸಭಾ ಚುನಾವಣೆಯ ಪ್ರಚಾರದ ವೇಳೆ ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿಯವರು ನಮಸ್ಕಾರ ಸಾಬ್ ಅಂತ ಕೈ ಮುಗಿಯುತ್ತಾರೆ ಅಂತ ಹೇಳಿದರು. ಇದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಜಮೀರ್ ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंडरे को बात करूँ कैसा भी आज ईश्वर खंडरे का बेटा सिर्फ और सिर्फ हमारे मुसलमानों वोटों की वजह से जीता सो हमारा काम झकमारा करना चाहिए मैं करा दूँ जाओ. ಹೇಳಿದ್ರಲ್ಲ, ಅರಣ್ಯ ಸಚಿವ ಖಂಡ್ರೆ ಮಗ ಸಾಗರ್ ಖಂಡ್ರೆ ಗೆದ್ದಿರೋದೇ ಮುಸ್ಲಿಂ ಮತಗಳಿಂದ ಅಂತೆ. ಈ ರೀತಿ ಬಹಿರಂಗವಾಗಿ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬೀದರ್ನ ಪಾಟೀಲ್ ಫಂಕ್ಷನ್ ಹಾಲ್ ಅಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರಕ್ಕೆ ಕಬ್ರಸ್ತಾನ್ ಇಲ್ಲ. ಹಿಂದಿನಿಂದಲೂ ಅರಣ್ಯ ಪ್ರದೇಶದ ಜಮೀನಿನಲ್ಲೇ ಶವ ಸಂಸ್ಕಾರ ಮಾಡ್ತಾ ಬಂದಿದ್ದು, ಈಗ ಅವಕಾಶ ಕಲ್ಪಿಸಿ ಅಂತ ವ್ಯಕ್ತಿಯೊಬ್ಬ ಮನವಿ ಪತ್ರ ಸಲ್ಲಿಸಿದ್ರು. ಈ ವೇಳೆ ಅರಣ್ಯ ಸಚಿವರು ಪರಿಚಿತರು, ಹೀಗಾಗಿ ಈ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿ ಪರಿಹಾರ ಮಾಡ್ತೇನೆ ಅಂತ ಜಮೀರ ಹೇಳಿದ್ದಾರೆ. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ ಮಗ ನಮ್ಮ ಮುಸ್ಲಿಂ ಮತಗಳಿಂದಾನೇ ಗೆದ್ದಿರೋದು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿ ಸಚಿವ ಜಮೀರ್ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ವಿಷಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮ ದಂಗಲ್ಗೆ ಕಾರಣವಾಗಿದೆ. ಯೂ ಟರ್ನ್ ಹೊಡೆದ ಸಚಿವ ಜಮೀರ್. ತಮ್ಮ ಹೇಳಿಕೆ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಎಚ್ಚೆತ್ತ ಸಚಿವ ಜಮೀರ್ ಅಹಮದ್ ತಮ್ಮ ಹೇಳಿಕೆಯಿಂದ ಯೂ ಟರ್ನ್ ಹೊಡೆದಿದ್ದಾರೆ. ಮುಸ್ಲಿಂ ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಅದಕ್ಕೆ ಗೆದ್ದಿದ್ದಾರೆ. ಮುಸ್ಲಿಮರು 2 ಲಕ್ಷಕ್ಕೂ ಅಧಿಕ ಮತ ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ,
ನಾನು ಹೇಳಿದೆ ಮುಸ್ಲಿಂ ಅವರು ಒಂದು ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು ತಗೊಂಡು 6.5 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಅಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದು. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದು ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದಿದ್ದೀನಿ ನಾನು. ಸಾಗರ್ ಖಂಡ್ರೆಗೆ ಮುಸ್ಲಿಮರು ಮಾತ್ರ ವೋಟ್ ಹಾಕಿದಾರ? ಹಾಗಾದ್ರೆ ಹಿಂದೂಗಳು ಮತ ಹಾಕಿಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನರು ಕಿಡಿಕಾರಿದ್ದಾರೆ. ಬಿಜೆಪಿ ಕೂಡ ಆಕ್ರೋಶ ಹೊರಹಾಕ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.